ಜಲಕರಣಿಸಿಕೊಂಡು ಲೆಕ್ಕ ಮಾಡುವಾಗ ನಾನು ಪುಷ್ಪಹಾರವನ್ನು ಹಾಕುವಾಗ ನನ್ನ ಕೈ ಜಾರಿ ಕಿರೀಟವು ಕೆಳಗೆ ಬಿದ್ದಿತು. ಏನು, ಕಿರೀಟವು ಕೆಳಗೆ ಜಾರಿ ಬಿದ್ದಿದೆ. ಅನಂತರವೇನಾಯಿತು? ಅನಂತರ ನನ್ನನ್ನು ಅಮಂಗಳ ಎಂದು ಹೇಳಿ ನನ್ನನ್ನು ಬಿಟ್ಟು ಹೊರಟು ಹೋದನು ನನ್ನ ಸ್ವಾಮಿ. ಪರಮೇಶ್ವರನು ಧ್ಯಾನಿಸಿ ಪರಮೇಶ್ವರನ ಬಳಿ ವರವನ್ನು ಪಡೆದು ಸದಾ ಕಾಲವು ನಿಮ್ಮ ಪಾದ ಸೇವೆಯನ್ನು ಮಾಡುವ ಭಾಗ್ಯವು ನನಗೆ ದೊರಕಿಸಲಿವರು. ನಿನ್ನ ಹೆಸರೇನು? ನನ್ನ ಹೆಸರು ಬೃಂದೆ ಎಂದು. ಹಾಗೆ ದುಃಖಿತರಾಗಿ ಕಾಲವನ್ನು ಕಳೆಯುತ್ತಿರುವ ಬೃಂದೆ, ನನ್ನ ಪತಿಯಾದ ಪರಮೇಶ್ವರನ ಧ್ಯಾನ ಮಾಡಿದಲ್ಲಿ ನಿನ್ನ ಪತಿಗೆ ಮಂಗಳವಾಗುವುದು. ನೀನಿಂದ ಹೆದರಬೇಡ. ಹಾಗೆ ಹಾಗೆ ತಾಯಿ. ಪಾರ್ವತಿ ದ್ರಾಕ್ಷಾಯಣಿ. ಸ್ವಾಮಿ, ದ್ರಾಕ್ಷಾಯಣಿ. ಪಾರ್ವತಿ ಮೃದುವಾದ ಹೆಜ್ಜೆಯಿಂದ ಒಂದು ನಾಟ್ಯವನ್ನಾಡು. ಹಾಗೆ ಆಗಲಿ ಸ್ವಾಮಿ.
ಏನಮ್ಮ ನನ್ನ ಸಂತೋಷ ಸೌಭಾಗ್ಯವನ್ನು ಅಪಹರಿಸಿದ ದ್ರೋಹಿ. ನನಗೆ ಮಂಗಳವನ್ನು ಮಾಡಲು ಇಲ್ಲಿಯೂ ಬಂದಿರುವೆಯ? ಸೆರೆಮನೆಯಲ್ಲಿ ಬಂಧಿಸಿರುವ ನನ್ನೊಡನೆ ಕಪಾಲವನ್ನು ಹಿಡಿದು ಮನೆ ಮನೆ ತಿರುಗನನ್ನು ಪರಸುವನೆಂದು ಹೇಳುವೆಯ? ಸಾಕು ಮೈ ಮುಚ್ಚು. ಪ್ರಾಣೇಶ್ವರ ಪರಶುರು ತಿರುಪರಲ್ಲ, ತಿರುಪರಿಗೆಲ್ಲ ಭಕ್ತ ಬಾಂಧವರು. ಜಲಂಧರ, ನನ್ನ ಮಾತನ್ನು ಕೇಳು. ನಿನ್ನ ಮಧ್ಯ ಯಾವ ಅಪರಾಧವೂ ಇಲ್ಲ. ಆಕೆಯನ್ನು ಸೇರಿ ಸುಖದಿಂದ ಜೀವನವನ್ನು ಮಾಡುವನಾಗು. ಮುದ್ದೆಯ ಮಾತು ಹಾಡು ನನ್ನನ್ನು ಸೇರಿ ಸ್ವಾಮಿ ಪ್ರಾಣೇಶ್ವರ, ಒಮ್ಮೆ ನನಗೆ ಕ್ಷೀರಾಬ್ದಿಯಾದರೆ ಇದು ಕ್ಷೀರಾಬ್ದಿಯಲ್ಲ, ಕನಕಾದ್ರಿ. ಎಚ್ಚರಿಕೆಯಿಂದ ಮಾತನಾಡು. ಅದಾಂತ ಎಚ್ಚರಿಕೆ ಎಚ್ಚರಿಕೆ. ಕನಕಾದ್ರಿಯ ಕನಕಾಂಬೆಯು ನನ್ನ ಕೈ ಸೇರುವ ತನಕ ಎಚ್ಚರಿಕೆಯಿಂದಲೇ ಬಡಬಡ ದುಷ್ಟ ಅಧಮನಿನ್ನಯ, ಬಡಬಡ ದುಷ್ಟ ಅಧಮನಿನ್ನಯ ಕೆಡುಕತನವ ಏನಿದು ಕಾಲ ಸೈನಿಕಲಿ. ತೊಡಕೋ ಬಲಿನಿನ್ನಯ, ತೊಡಕೋ ಬಲಿನಿನ್ನಯ ದುಷ್ಟ ಜಲಂಧರ ಕೊಡು ಕೋಪವು ಉಕ್ಕಿ ಬರುತ್ತಿರುವುದು. ಕನಕಾಂಗಿಯು ನಿನಗೆ ಈ ಸಭಾಮಂಡಲನು ಕನಕಾಂಗಿ. ಕನಕಾಂಗಿಯೇ ಎಚ್ಚರಿಕೆಯಿಂದ ಮಾತನಾಡು. ಪದಾಂತ ಈ ಸುರಾಯಿದಿಂದ ನಿನ್ನ ಪರಮೇಶ್ವರ ಶಾಸ್ತ್ರ ಮಡಿಸಿ ಮುಗಿಸಲು ಕಟ್ಟಿತು. ಮುಂದ 7 ಮೇಲಕ್ಕೆ ನಿಮ್ಮ ಪತಿಯನ್ನು ಕರುಣಿಸಿರುವರು. ನಡಕಬೇಡಿ ಸ್ವಾಮಿ, ನಡಕಬೇಡಿ. ಮೃತ್ಯುಂಜಯನನ್ನು ಏಕೆ ರೀತಿ ಕೆಳಕುತ್ತಿರುವಿರಿ? ಮುಂದ ನಿನ್ನ ಪತಿಯ ಮರಣವು ಮಿತಿ ಮೀರುತ್ತಿರುವುದು. ನೀನು ನಿನ್ನ ಸ್ಥಳಕ್ಕೆ ಹೋಗು. ಹಾಗೆ ಆಗಲಿ ಪರಮೇಶ್ವರ. ಜಲಂಧರ
ಸಪ್ತದೀಪ ಸಾಮ್ರಾಜ್ಯಪತಿಯಾಗಿ ವೈರಿಗಳ ಪ್ರಗತಿಗೆ ಮೈಗೂಡದೆ ಅತೀತನಾಗಿ ಮೆರೆಯುತ್ತಿರುವುದನ್ನ ಪರಾಕ್ರಮವು ವಿಧಿ ಮೀರುತ್ತಿರುವುದು. ಸಿರಿವಂತನಾಗಿ ಜಲಂಧರಪುರಿಯ ಅರಸನಾಗಿ ಎಲ್ಲ ಮೀರುತ್ತಿರುವುದು. ಧನಚೇಂದ್ರ ಶ್ರಮಿಸಿರುವನು, ಹೊರಟು ಹೋಗು. ಆ ಬಡಜೋಗಿಯಾದ ನನ್ನ ಕಿವಿಗೆ ಬಿದ್ದೊಡನೆ ನನ್ನ ಪರಾಕ್ರಮವೆಲ್ಲವೂ ಬದುಕಿ ಹೋಯಿತು. ಆಗಲಿ ನೋಡುವೆ ನಾರಾಯಣ ನಾರಾಯಣ. ಓಹೋ ಜಲಂಧರ, ನಿನ್ನ ನೀನೇ ನೀನೆ. ಆ ಕೈಲಾಸ ಸುಂದರಿಯೊಡನೆ ಮಾತನಾಡುವಷ್ಟರಲ್ಲಿ ಆ ಸ್ವರವನ್ನು ಕೊಂದೇ ಬಿಟ್ಟನು. ಅವನಿಗೆ ಎದುರಿಕೊಂಡ ಬಂದೆಯಾ ಜಲಂಧರ? ಬ್ರಹ್ಮಋಷಿ ಏನೆಂದು ಹೇಳದೆ ಆ ವೃಂದೆಯಿಂದ ನಮ್ಮೀವರಿಗೂ ಕ್ಷೇಮವಾಯಿತು. ಆ ರುಂಡೆಯು ಅಷ್ಟೊಂದು ಉಪಕಾರ ಮಾಡಿದರೆ ಆ ರುಂಡೆಯೊಡನೆ ಕೂಡಿ ಬಾರಬಾರದೆ? ವೃಂದೆಯ ಮಾತು ಹಾಗಿರಲಿ ನಡೆದರೆ ಕನಕಾದ್ರಿಯಲ್ಲಿರುವ ಸರ್ವಮಂಗಳೆಯನ್ನು ನೋಡಿದ ಆರೋಗ್ಯ ನನ್ನ ಮನಸ್ಸು ಅಲ್ಲಿಯೇ ಲೀನವಾಗುವುದು. ಸದ್ಯದಲ್ಲಿಯೇ ನೀನು ಕೈಲಾಸದಲ್ಲಿಯೇ ಸೇರಿವೆ, ಯೋಚಿಸಬೇಡ. ನಿನಗೊಂದು ಕಾರ್ಯವನ್ನು ಹೇಳಿಕೊಡುವೆನು, ಮಾಡಿದೆಯಾ? ಅದೇನು ಹೇಳಿ ನಡೆದರೆ ನೀನು ಶಿವನ ವೇಷವನ್ನು ಧರಿಸಿಕೊಂಡು ಗೌರಿ ದೇವಿಯೊಡನೆ ಮಾತನಾಡಿದರೆ ಆಕೆಯು ಶಿವನನ್ನೇ ಬಾರಿಸಿಕೊಂಡು ಹೇಗೆ ಹೇಳಿದೆ? ಒಳ್ಳೆಯ ಉಪಾಯವನ್ನೇ ಹೇಳಿದೆ. ನಾನೀಗಲೇ ನನ್ನ ಮಾಯಾಶಕ್ತಿಯಿಂದ ಶಿವನ ವೇಷವನ್ನು ಧರಿಸಿಕೊಂಡು ಕೈಲಾಸಕ್ಕೆ ಹೊರಡುವೆನು. ಮೊದಲು ಆ ಕೆಲಸವನ್ನು ಮಾಡು, ನಿನ್ನ ಕೆಲಸ ಪೂರೈಸುವುದು.
ನಾರದರೆ ಪುನಃ ನಾನು ನಿಮ್ಮನ್ನು ನೋಡಬೇಕು. ನೀವು ನನ್ನನ್ನು ನೋಡುವಂತಿಲ್ಲ, ನಾನು ನಿಮ್ಮನ್ನು ನೋಡುವಂತಿಲ್ಲ. ನೀವು ಕೈಲಾಸವನ್ನು ಬಿಟ್ಟು ಬರುವಂತೆಯೂ ಇಲ್ಲ. ಬ್ರಹ್ಮರತಿಯೇ ನಮಸ್ಕರಿಸು. ನಾನಿನ್ನೊಬ್ಬರಲ್ಲೇ ಆಗಬಹುದು. ನಾರಾಯಣ ನಾರಾಯಣ. ಶಿವನ ಪಾದದಲ್ಲಿ ಹನ್ನೆರಡು ಆ ದುಷ್ಟ ಜಲಂಧರನು ಶಿವನ ಕೋಪಾಗ್ನಿಯಲ್ಲಿ ಸಿಕ್ಕಿ ಭಸ್ಮವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಜಲಂಧರನ ಆ ಸ್ಥಾನದಲ್ಲಿ ಮರುಕನ್ಯೆಯಿಂದ ಉಂಟಾದ ಜಲಂಧರನ ಶಾಪವನ್ನು ಮರುಕನ್ಯೆಯಿಂದ ಉಂಟಾದ ನಾರಾಯಣನಿಗೆ ತಿಳಿಸಿ ಇನ್ನು ಮುಂದಿನ ಚರಿತ್ರೆ ಏನಾಗುವುದು ನೋಡಬೇಕು. ನಾರಾಯಣ ನಾರಾಯಣ. ಪರಮಾತ್ಮನೆ ಶ್ರೀ ದಯಾಳೈ ಕರುಣಾನಿಧಿಯ ಸ್ಮರಿಸುವೆನು. ದುರ್ಯ ಜಲಂಧರನ ಮರಣವದೈಯಲು ದುರ್ಯ ಜಲಂಧರನ ಮರಣವದೈಯಲು ಅರನೆ ನೀನಲ್ಲದೆ ಹೊರವರಾರು ಕಾಣೆ. ಸರಸಿ ಗೋತ್ತವಾದ ಮರದ ಒಲುಮೆಯಿಂದ ದೂರನಾಗಿ ಜಗದಿ ನೆಲೆವ ಸರಸಿ ಗೋತ್ತವಾದ ಮರದ ಒಲುಮೆಯಿಂದ ದೂರನಾಗಿ ಜಗದಿ ನೆಲೆವ ವೀರ ಸುರರ ಸಂಹರಿಸಿ ಲೋಕವ ವೀರ ಸುರರ ಸಂಹರಿಸಿ ಲೋಕವ ಪಾರು ಮಾಡು ಪರಮೇಶ. ಪರಮಾತ್ಮನೆ ಶ್ರೀ ದಯಾಳೈ ಕರುಣಾನಿಧಿಯ ಸ್ಮರಿಸುವೆನು. ಅಯ್ಯೋ ದುಷ್ಟ ನಿಗ್ರಹ ಸೃಷ್ಟಿಪಾಲನೆಂಬ ಬಿರುದು ಹೊಳಿದು ಹೋಯಿತೆ. ಓರ್ವ ರಾಕ್ಷಸನಿಂದ ನಾನು ಕೈಲಾಸದಲ್ಲಿ ಮುಖವನ್ನು ಹೇಗೆ ತೋರಿಸಲಿ? ಬ್ರಹ್ಮನು ಆತನಿಗೆ ವರವನ್ನು ಕೊಡುವಾಗ ಲೋಕದ ಹಿತ ಚಿಂತನೆಯನ್ನೇ ಮರೆತನಲ್ಲ. ಆ ದುಷ್ಟನಾದ ಜಲಂಧರನ್ನು ಸಂಹರಿಸುವ ಬಗೆ ಹೇಗೆ? ಓಹೋ, ಬ್ರಹ್ಮ ಋಷಿಗಳು ಇತ್ತಲೇ ಬರುತ್ತಿರುವರು. ನಾರಾಯಣ ನಾರಾಯಣ. ನಾರಾಯಣ
ನಿನಗೆ ನಮೋ ನಮಃ. ನಾರದ ನಿನಗೆ ಶುಭವಾಗಲಿ. ಲೋಕಸರಣ್ಯ, ಆ ದುರುಳನಾದ ಜಲಂಧರನು ವಿಷ್ಣು ಇಂದ್ರಾದಿ ಜಗದ್ರಕ್ಷಕನಾದ ನಾರಾಯಣನೇ ನಿನಗೆ ನಮೋ ನಮಃ. ನಾರದ ನಿನಗೆ ಶುಭವಾಗಲಿ. ಲೋಕಶರಣ್ಯ, ಆ ದುರುಳನಾದ ಜಲಂಧರನು ಅಷ್ಟ ದಿಕ್ಪಾಲಕರು ಹಾಗೂ ನಿನ್ನನ್ನು ಕಾರಾಗೃಹದಲ್ಲಿ ಬಂಧಿಸಿರುವನೆಂಬ ವಾರ್ತೆಯನ್ನು ಕೇಳಿ ಜಲಂಧರಪುರಿಗೆ ಕೂಡಲೇ ಎಂದು ಬಂದನು. ಆ ರಾಕ್ಷಸನನ್ನು ಸಂಹರಿಸಿ ಬಂದೆಯೋ ಅಥವಾ ತಪ್ಪಿಸಿಕೊಂಡು ಬಂದೆಯೋ? ಅಯ್ಯೋ, ಆ ವಿಚಾರವನ್ನು ಏನು ಹೇಳಲಿ. ಆ ಧರ್ಮದೇವನಿಂದ ನಮ್ಮೆಲ್ಲರಿಗೂ ಕಾರಾಗೃಹದಿಂದ ಬಿಡುಗಡೆಯಾಯಿತು. ನಾರದ, ಆ ದೂತನ ಭೀತಿಯನ್ನು ತಪ್ಪಿಸುವ ಬಗೆ ಹೇಗೆ? ನೀನು ಜಲಂಧರಪುರಿಗೆ ಹೋಗಲಿಲ್ಲವೇ? ತಾನೇ ಹೋಗಿದ್ದೆನು. ಹೋಗುವುದರೊಳಗಾಗಿ ಓರ್ವ ಋಷಿ ಪತ್ನಿಯನ್ನು ಎಚ್ಚರಿಸಿ ನನ್ನ ರಾಣಿಯಾಗಿಯನ್ನು ಹಿಂಸಿಸುತ್ತಿರುವಷ್ಟರಲ್ಲಿ ನಾನು ಆ ಹಿಂಸೆಯಿಂದ ತಪ್ಪಿಸಿದೆನು. ಆ ಬರುತ್ತನೆಯು ಜಲಂಧರನಿಗೆ ಶಾಪವನ್ನು ಕೊಟ್ಟು ಪ್ರವೇಶವಾದಳು. ಆ ಕನ್ಯೆಯು ಏನೆಂದು ಶಾಪವನ್ನು ಕೊಟ್ಟಳು? ಆತನ ಹೆಂಡತಿಯಾದ ರುದ್ರಾದೇವಿಯು ಬಂಧುವ್ರತ ಭಂಗವಾಗುತ್ತಿರುವೆ, ಜಲಂಧರನಿಗೆ ಮರಣ ಉಂಟಾಗಲೆಂದು ಶಾಪವನ್ನು. ಜಲಂಧರನು ಈಗ ಎಲ್ಲಿರುವನು? ಈಗ ತಾನೇ ಈಶ್ವರನ ವೇಷವನ್ನು ಧರಿಸಿಕೊಂಡು ಗೌರಿ ದೇವಿಯನ್ನು ತೋರಿಸಲು ಕೈಲಾಸಕ್ಕೆ ಹೋದನು. ನಾರಾಯಣ ನಾರಾಯಣ. ಜೀವನದಾತ ಭಾವಗೀತ ಭಾವುನ ಕೋಟೆ ಭಾಗ್ಯವಿ ಮಾತ. ನಾರಾಯಣ ನಾರಾಯಣ. ಸಂಚಾರಿಯಿಂದ ಆ ದುರುಳನ ಮೂಲವನ್ನು ತಿಳಿದಂತಾಯಿತು. ನಾನೀಗಲೇ ಮಾಯಾ ಜಲಂಧರನಾಗಿ ರೌಂಚ ನಗರದಲ್ಲಿರುವ ಮುಂದೆಯನ್ನು ಪತಿವ್ರತ ಭಂಗ ಮಾಡಲು ಹೋಗುವೆನು. ತ್ವರಿತದಿ ಹೋಗಿ ನಾನು ವರಕಂಚನಾಟರಾದೋಯ್ ಮರಸಿ ವೇಷವ ಧರಿಸಿ ವೀರ ಜಲಂಧರನಾಗಿ ವರಕಂಚನಾಟರಾದೋಯ್ ಮರಸಿ ವೇಷವ ಧರಿಸಿ ವೀರ ಜಲಂಧರನಾಗಿ ಅರಸಿ ವೃಂದೆಯ ಬೆರಸಿ ಬರುವೆನೀಗ ಅರಸಿ ವೃಂದೆಯ ಬೆರಸಿ ಬರುವೆನೀಗ ದುರುಳ ಜಲಂಧರನ ಮರ ದುರುಳ ಜಲಂಧರನ ಮರಣವ ಗೈಯಲು ತ್ವರಿತದಿ ಹೋಗಿ ನಾನು ವರಕಂಚನಾಟರಾದೋಯ್ ವರಸಿ ವೇಷ ಧರಿಸಿ ವೀರ ಜಲಂಧರನಾಗಿ ಅರಸಿ ವೃಂದೆಯ ಬೆರಸಿ ಬರುವೆನೀಗ
ವೃಂದೆಯ ಭಂಗವ ಮಾಡಲು ಪತಿವ್ರತೆ ವೃಂದೆಯ ಭಂಗವ ಮಾಡಲು ಪತಿವ್ರತೆ ವೃಂದೆಯ ಭಂಗವ ಮಾಡಲು ನಗರಕ್ಕೆ ಹೋಗುವೆ ಜವದೊಳು ಕ್ರೌಂಚ ನಗರಕ್ಕೆ ಹೋಗುವೆ ಜವದೊಳು ಪರಿಸದಿ ಹೋಗಿ ನಾನು ವೇಗವಾದರಿಸಿ ನೀರಾಜಲಂಧರನಾಗಿ ನಾನೀಗಲೇ ಮಾಯ ಜಲಂಧರನಾಗಿ ಕ್ರೌಂಚ ನಗರ ಮುಂದೇನು ಪತಿವ್ರತ ಭಂಗ ಮಾಡಲು ಹೋಗುವೆನು. ಜಲಂಧರನ ಪತ್ನಿಯನ್ನು ಉದೀರದ ಭಂಗ ಮಾಡಲು ಆಕೆಯ ಅಂತಃಪುರಕ್ಕೆ ಹೋಗುವ. ಆಹಾ, ಏನು ರೂಪು, ಏನು ಲಾವಣ್ಯ! ಈಕೆ ಮನೋಜನ ವಿಜಯ ತಾಪಕ್ಕೆ ಜಗನ್ಮೋದನಯ್ಯ ವಿದಚಕ್ಕಿತು ಮನೋಯಿತೆ. ಈಕೆಯ ಕಣ್ಗಳೇ ಸುಪ್ರಿಸಿದ್ದಾರೆ, ಈಕೆಯ ಕಣ್ಗಳೇ ಸುಪ್ರಿಸಿದ್ದಾರೆ. ಈಕೆಯ ಸೌಂದರ್ಯವ ನಾನೇ ವರ್ಣಿಪೆ. ಅನೇಕ ಹಿಂಸೆಗಳನ್ನು ತಪ್ಪಿಸಲು ಈ ಕಾರ್ಯಕ್ಕೆ ನಡೆಸಲೇಬೇಕಾಗಿದೆ. ಆಗಲಿ ಆಗಲಿ ಕುಪಿತ ಪರಕ್ರಿಯಾದ ಜಲಂಧರ ಇದುವರೆಗೂ ಅಮಂಗಳವತಿಯನ್ನು ಬಿಟ್ಟಿದ್ದ ಎಲ್ಲ ಮರವು ಸರ್ವಮಂಗಳವೆಂದು ಹೊರತು ಪ್ರತಿಪಾದ್ಯವನ್ನು ಕರುಣಿಸಲು ಬಂದಿರುವ ಪ್ರಾರ್ಥನೆ ಆನಂದದಿ ನಲಿಯುವ ನಾವು ಬಾರೆ ಪಾಪ್ರಿಯೇ. ರಾಗದಲ್ಲಿ ಅನುರಾಗದಲ್ಲಿ
ಆನಂದದಿಂದ ಚೆಂದ ನಮ್ಮ ವೃತ್ತಿ ದುಡಿಯುವ ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಾವು ಮೆಲ್ಲಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಲ್ಲಿರುವ ನಾವು ಬಾರೆ ಬಾಪ್ರಿಯೇ ಇಲ್ಲ ನಿನ್ನನ್ನು ನೋಡಲು ಪರೀಕ್ಷಿಸುವ ಬಂದದ್ದು ನಾನು ಕೈಲಾಸಕ್ಕೆ. ಹಾಗಾದ್ರೆ ಪರೀಕ್ಷಿಸುವುದಕ್ಕಾಗಿ ಬಂದವರು ಪರಮೇಶ್ವರಿ ಏಕೆ ಸ್ವಾಮಿ ಈ ರೀತಿ ಸಾಧಿಸಿರಿ? ಸುಂದರಿ, ಪ್ರಭು ನಮ್ಮ ತನದಲ್ಲಿ ಹುಟ್ಟಿದ ಅಮೃತವು ನನಗೆ ಸೇರಬೇಕಾದ ಸರಿ ಅಷ್ಟೇ. ಆ ಅಮೃತವನ್ನು ದೇವತೆಗೆ ಕೊಟ್ಟು ಆದಿಶೇಷನಿಂದ ಕಾಡಿದ ವಿಷವನ್ನು ನಿರಾವಣಿಯನ್ನಾಗಿ ಮಾಡಿ ಆ ಪರಶುವಿನೊಡನೆ ಕಾದಾಡಬೇಕಾಗಿ. ಸ್ವಾಮಿ, ಇಂದೇ ನನ್ನ ಜನ್ಮವು ಸಾರ್ಥಕವಾಯಿತು. ಅದು ಅಲ್ಲದೆ ನಿಮ್ಮನ್ನು ಕೂಡಲು ಬಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು. ಪರಮೇಶ್ವರನ ಎಂದಿಗೂ ಸಹ ವೈದ್ಯರು ಮಾಡಬೇಡಿ ಸ್ವಾಮಿ. ಅವರ ಮಾತುಗಳು ಅಮೃತವಾಣಿ ಇದ್ದ ಹಾಗೆ ಅಲ್ಲವೇ? ಹೌದು ಪ್ರಿಯ. ನನಗಾಗಿ ಧರೆಗಿಳಿದು ನೀ ಬಂದಿರೆ, ನನಗಾಗಿ ಧರೆಗಿಳಿದು ನೀ ಬಂದಿರೆ, ನವ ಬಾಳ ಪಯಣಕ್ಕೆ ನೀ ಜೋಡಿಯಾದೆ, ನನಗಾಗಿ ಧರೆಗಿಳಿದು ನೀ ಬಂದಿರೆ.
ಈ ಜೀವ ತಂಪಾಗಿದೆ, ಬೇರ್ಯಾವ ಸುಖ ನನಗೆ ಬೇಕಾಗಿದೆ. ಕೈ ಹಿಡಿದ ಈ ಜೀವ ತಂಪಾಗಿದೆ, ಬೇರ್ಯಾವ ಸುಖ ನನಗೆ ಬೇಕಾಗಿದೆ. ತನು ನಿನ್ನ ಮೈ ಬಳಸಿ ಹೂವಾಗಿದೆ. ತನು ನಿನ್ನ ಮೈ ಬಳಸಿ ಹೂವಾಗಿದೆ. ಬಾರೆ ಕೋಮಲೆ ಗಾನ ಕೋಗಿಲೆ, ಬಾರೆ ಕೋಮಲೆ ಗಾನ ಕೋಗಿಲೆ, ನಾಟ್ಯ ಮಯೂರಿ ನಯನ ಮನೋಹರಿ. ನನಗಾಗಿ 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 ದರೆಗಿಳಿದು ನೀ ಬಂದಿವೆ, ನವ ಬಾಳ ಪಯಣಕ್ಕೆ ನೀ ಜೋಡಿಯಾದೆ. ನನಗಾಗಿ ದರೆಗಿಳಿದು ನೀ ಬಂದಿವೆ. ಕೈ ಸಂಜೆ ವಂಗಿರಣ ಕಣ್ಣರಳಿದೆ, ಈ ಕೋಪ ಇನ್ಯಾಕೆ ನನ್ನ ರಾಣಿಯೇ. ಈ ಸಂಜೆ ವಂಗಿರಣ ಕಣ್ಣರಳಿದೆ, ಈ ಕೋಪ ಇನ್ಯಾಕೆ ನನ್ನ ರಾಣಿಯೇ. ಬಳಿ ಸಾರಿ ನೀ ಬಂದ ಸುಖ ನೀಡೆಯ. ಬಳಿ ಸಾರಿ ನೀ ಬಂದ ಸುಖ ನೀಡೆಯ. ಬಾರೆ ಊರ್ವತಿ ನನ್ನ ಪ್ರೇಯಸಿ, ಬಾರೆ ಊರ್ವತಿ ನನ್ನ ಪ್ರೇಯಸಿ, ನಾಟ್ಯ ಮಯೂರಿ ನಯನ ಮನೋಹರಿ. ನನಗಾಗಿ 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 ದರೆಗಿಳಿದು ನೀ ಬಂದಿಯೇ, ನವ ಬಾಳ ಪಯಣಕ್ಕೆ ನೀ ಜೋಡಿಯಾದೆ. ನನಗಾಗಿ ದರೆಗಿಳಿದು ನೀ ಬಂದಿಯೇ, ನೀ ಬಂದಿಯೇ, ನೀ ಬಂದಿಯೇ. ಸ್ವಾಮಿ ಕಾಳೇಶ್ವರ, ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ರಸಮಯ ಸಂತೋಷವೇ, ರಸಮಯ ಸಂತೋಷವೇ, ಮನದಾನಂದವ ನೀಡುವಾರ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ಬಳಸಲು ನಿನ್ನ ತೋಳ ಸರಿಯ, ನೀರಲಿ ಓಡುವೆ ನೀನು. ಬಳಸಲು ನಿನ್ನ ತೋಳ ಸರಿಯ, ನೀರಲಿ ಓಡುವೆ ನೀನು. ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ, ಸ್ಥಿರವಾಗಿರಲಿ ನರೆಯೊಳಗೆ. ಪ್ರಿಯ ಸ್ವಾಮಿ, ಸ್ಥಿರವಾಗಿರಲಿ ನರೆಯೊಳಗೆ. ಹೃದಯದ ತನುಮನ, ಹೃದಯದ ತನುಮನ, ಮನದಾಳು ನೀನಿನಂತೆ ನಾನು. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ರಸಮಯ ಸಂತೋಷವೇ, ರಸಮಯ. ಸ್ವಾಮಿ, ಬಹಳ ದಿನಗಳ ನಂತರ ಬಂದಿರುವೆ, ಆಗಲೇ ನನ್ನನ್ನು ಬಿಟ್ಟು ಹೋಗುವಿರಾ? ಇಲ್ಲ ಇಲ್ಲ, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆದ ಕಾರಣ
ಮತ್ತೊಂದು ರಾಗವನ್ನು ಹಾಡು. ಮತ್ತೊಂದು ರಾಗ ಆಗಬಹುದು ಸ್ವಾಮಿ. ನೀವೇ ಹಾಡೋಳು ರಾಗ. ಕಣ್ಣಿಂದ ನೀ ಬಾಣ ಬೀಸಿದಾಗ ಪ್ರಿಯಾ ಪ್ರಿಯೇ, ಸ್ವಾಮಿ. ಶಕ್ತಿ ಜಲಂಧರನಾದ ನಾನು ನಾರದರು ತೋರಿದ ಸುಂದರಿಯನ್ನು ಮೋಹಿಸಿ ಈಶ್ವರನ ವೇಷವನ್ನು ಧರಿಸಿಕೊಂಡು ನಾನೀಗಲೇ ಕೈಲಾಸಕ್ಕೆ ಹೊರಡುವೆನು. ಏನಿದು ಸ್ಮಶಾನ ರುದ್ರನ ವೈರಾಗ್ಯವು ನನ್ನನ್ನು ಮುರುಳುಗೊಳಿಸುತ್ತಿರುವುದು. ಆಗಲಿ, ನಾನು ಓದೇ ಹೋಗುವೆನು. ಜಲಂಧರ ಕನಕ ಕಾಮಿನಿಗಾಗಿ ಮನಸೋದು ಕನಕ ಕಾಮಿನಿಗಾಗಿ ಮನಸೋದು ತರುವಂಬಳಿದರು ಅನೇಕರು. ಕೆಡಬೇಡ ಜಲಂಧರ ಶಿವನ ಪಾದ ಭುಜವ ಶಿವನ ಪಾದ ಭುಜವ ನೆಂದಿಸುತ್ತಿಸುದಿ ಜಲಂಧರ ಪುಲಿಯೊಳು ಜಲಂಧರ ಕನಕಾದ್ರಿಗೆ ಹೋಗಲಿಕ್ಕೆ ಮುಂದೆ ಬಾಚಿದ ನನ್ನ ಹೃದಯವು ಮುಂದಕ್ಕೆ ಒತ್ತು ತಂದಿದೆ. ಇದಲ್ಲವೇ ಜೀವನದ ಮೇಲಣ ಪ್ರೇಮದ ಆಸೆ, ಕೇವಲ ಕೀರ್ತಿ ಕಾಮದೆಯೇ ಈ ಜಲಂಧರನ ರಹಸ್ಯವಾಗಿರುವಾಗ ಮರಣ ಹೊಂದಿದರೂ ಚಿಂತೆ ಇಲ್ಲ. ಕೀರ್ತಿಯನ್ನು ಗಳಿಸಲೇಬೇಕು. ಕೀರ್ತಿಯನ್ನು ಗಳಿಸದ ಜೀವನ
ಪಶು ಜೀವನ. ಆಗಲಿ, ನಾನು ಮುಂದೆ ಹೋಗೇ ಹೋಗುವೆನು. ಸ್ವಾಮಿ, ಇದು ನಿಮಗೆ ನಮಸ್ಕರಿಸುವೆನು. ಸ್ವಾಮಿ, ಮಂಗಳ ದೇವನಾದ ನೀನು ನನ್ನ ಸಂಗಡವಿರುವಾಗ ನನಗೆ ಮಂಗಳವೇ ಅಲ್ಲವೇ? ಕಾಚಾಯಿನಿ, ಮಂಗಳಕರನಾಗಿ ನಾನಿರುವಲ್ಲಿ ನಿನಗೆ ಮಂಗಳವಲ್ಲವೇ? ಅದು ಸರಿ. ಆ ಜಲಂಧರನಾದ್ರೂ ಯಾರು ಸ್ವಾಮಿ? ಅವನೇ ನಾನು. ಅಲ್ಲ ಅಲ್ಲ, ಜಲಂಧರಪುರಿ ಅರಸನು. ಅವನು ಅಸಹಾಯ ಪುರನು. ಹಾಗಾದ್ರೆ ಆತನನ್ನು ಜಯಿಸುವವರು, ಸಂಹಾರ ಮಾಡುವವರು ಯಾರು ಇಲ್ಲವೇ ದೇವ? ಸಾಧ್ಯವಿಲ್ಲ. ಇಂದ್ರಾದಿ ದೇವತೆಗಳನ್ನು ಅವನು ಕೈ ಸರಿ ಹಿಡಿದಿದ್ದವನು. ಹಾಗಾದ್ರೆ ನಿನ್ನಿದ್ದಲು ಸಾಧ್ಯವಿಲ್ಲವೇನು? ಸುಂದರಿ, ನಾನು ಶಿವನಲ್ಲ. ನಿನ್ನನ್ನು ನನ್ನ ಜಲಂಧರಾಪುರಿಗೆ ಪಟ್ಟಣದ ರಾಣಿಯನ್ನಾಗಿ ಬೇಗ ಬಾ. ಇಂದ್ರಾದಿ ದೇವತೆಗಳನ್ನು ಕೈ ಸರಿ ಹಿಡಿದಿದ್ದವನು. ಅಮಿತ ಪರಾಕ್ರಮಿಯಿಂದ ಮೆರೆಯುತ್ತಿರುವೆಯಾ? ಈ ಭೂತೇಂದ್ರಗಳನ್ನು ಕಾಲಭೈರವಿಗೆ ಅವಿಮಾರ್ಗವನ್ನಾಗಿ ಮಾಡಿಬಿಡುವನು. ಎಚ್ಚರಿಕೆ. ಭಿಕ್ಷುಕ, ಎಲ್ಲ ದೈತ್ಯ, ಅದರ ಸುರನಾರಿಯರು ಬಾಯಿ ಬಿಡುತ್ತಿರುವರು. ಜಠರಾಗ್ನಿ ನಿನ್ನ ತನಿಗೆಗಳನ್ನು ಬಯಸುತ್ತಿರುವುದು. ನಿನ್ನ ಯುಗದ ಆದಿ ದೇವತೆಯು ಅರಣ್ಯ ಜಲಧಾರೆಯಿಂದ ನಿನ್ನ ಯಜ್ಞ ಮಾಡಬೇಕೆಂದು ಬೇಡುತ್ತಿರುವಳು. ನಿನ್ನ ಅಸ್ಥಿ ಪಂಜರಗಳನ್ನು ಆಯುಧಗಳಿಗೆ ಕೈಪಿಡಿಯನ್ನಾಗಿ ಮಾಡು. ಎಚ್ಚರಿಕೆ. ಇದೆಲ್ಲ ಬೂದಿ ಬಡುಕ. ಇದು ನನ್ನ ಕಾಲಾಗ್ನಿಯ ಖಡ್ಗದಿಂದ ನಿನ್ನ ರಜತಾದ್ರಿಯನ್ನು ಬಡಿದು ನನ್ನ ಕುಲದೇವತೆಯಾದ ಚತುರ್ವಿಧ ಶಕ್ತಿಗೆ ಆ ನಿನ್ನ ಚತುರ್ವಿಧ ಶಕ್ತಿಯನ್ನು ಪಾತಾಳದಲ್ಲಿ ಎಳೆಯುತ್ತಿ ಸಾರುತ್ತಿರುವ ಯುಗಾಗ್ನಿಗೆ ಬಲಿಕೊಡುವರು. ಎಚ್ಚರಿಕೆ ಮದಾಂಧ. ಎಚ್ಚರಿಕೆ, ಎಚ್ಚರಿಕೆ ಬಡಜೋಗಿಯೇ. ಸಾಂಬವಿಯ ಸೆರಗನ್ನು ಹಿಡಿದು ಮೆರೆಯಬೇಕೆಂದಿರುವ ಈ ನನ್ನ ಖಡ್ಗಕ್ಕೆ ಬಲಿ ಹಾಕು. ದೇವ, ಮುಂದೇನು ಗತಿ? ಸಾಂಬವಿ, ಭಯಪಡಬೇಡ. ಅದೋ ಮೃತ್ಯುವಿನ ಗಾಂಡೀವ್ಯ. ಅದೋ ಮೃತ್ಯುವಿನ ಗಾಂಡೀವ್ಯ. ನಿನ್ನ ಮೃತ್ಯು ದೇವತೆಯನ್ನು
ನನ್ನ ಪ್ರಳಯ ದೇವತೆಗೆ ಬಲಿ ಕೊಡುವೆನು. ನಿಲ್ಲು. ಪಡಪಡಲು ಕೆಡಗಸವನ ಮುಡಿಯ ಪಿಡಿದು ಕೆಡಗುವೆ. ಪಡಪಡಲು ಕೆಡಗಸವನ ಮುಡಿಯ ಪಿಡಿದು ಕೆಡಗುವೆ. ಖಡ್ಗದಿಂದ ಪಡೆದುತ್ತಿರುವ ಪಡವಿಗೆ ಈಡಾಡುವೆ. ಸುಳ್ಳ ನಿನ್ನ ಕೀರ್ತಿಯನ್ನು ಪಡೆದು ನೋಡಲು, ಸುಳ್ಳ ನಿನ್ನ ಕೀರ್ತಿಯನ್ನು ಪಡೆದು ನೋಡಲು ಬಡವರಾರ ಗೆರವರ ದೊರೆಯವಲ್ಲವ. ಸರಿಯದಾರು ಇಲ್ಲವೆಂದು ಮೀರಿ ಮೆರುವ ನಿನ್ನನ್ನು, ಸರಿಯದಾರು ಇಲ್ಲವೆಂದು ಮೀರಿ ಮೆರುವ ನಿನ್ನನ್ನು ಸಾರಿಕೊಳ್ಳುವೆ ಬರುವ ನಿನ್ನ ಘೋರ ಯುದ್ಧದೇ. ಸುಳ್ಳ ನಿನ್ನ ತಿರುವರೆದು ತರಲು ಮಾಡ್ತದ, ಸುಳ್ಳ ನಿನ್ನ ತಿರುವರೆದು ತರಲು ಮಾಡ್ತದ. ಬೆರಳಿನಿಂದ ಬೆರಳ ಚಾಟ ಸುಳ್ಳ ಸೋಟಿಸು. ಜಲಂಧರ ಬ್ರಹ್ಮನಿಂದ ಪಡೆದ ವರವು ನಿನಗೆ ವಜ್ರ ಕವಚವೆಂದು ಮೆರೆಯುತ್ತಿರುವೆಯಾ? ಈ ನನ್ನ ಎಡದ ಹೆಬ್ಬೆಳ್ಳಿನಿಂದ ಗಾತ್ರ ಸೇರಿಸಿಕೊ. ಏನಿದು ಭಯಂಕರವಾದ ಚಕ್ರ. ಇದರೊಡನೆ ನಾನು ಕಾದಾಡಲೇಬೇಕು. ಅಚೇತನವೆನಿಸಿದ ನಿನಗೆ ಇಷ್ಟೊಂದು ಶಕ್ತಿ ಉಂಟಾಯಿತೆ. ಅಯ್ಯೋ, ಇದರ ಘಾತವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲವಲ್ಲ. ಅಯ್ಯೋ, ಇದು ನನ್ನನ್ನು ಕೊಲ್ಲುವುದಕ್ಕೆ ಬರುತ್ತಿರುವುದಲ್ಲ. ಅಯ್ಯೋ, ಪಾಪಿಯಾದ ಈ ಜಲಂಧರನು, ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜೀವಾತ್ಮವು ನಿನ್ನನ್ನು ನೋಡದಂತೆ ಅಭಯವನ್ನು ನೀಡುತ್ತೇವಾ? ಜಲೇಂದ್ರ ಕ್ಷಮಿಸಿರುವರು. ಈ ಚಕ್ರದಿಂದ ಆಹುತಿಯಾದ ನಿನ್ನ ದೇಹವನ್ನು ನಿತ್ಯ ಕಾಲಾಗ್ನಿ ನೇತ್ರದಲ್ಲಿ ದಹಿಸಿ ನಿತ್ಯ ಕೈವನ್ಯನ್ನು ಕರುಣಿಸಿರುವೆನು. ಓಂ ಮಹಾದೇವ, ಓಂ ಮಹಾದೇವ, ಓಂ ಮಹಾದೇವ. ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿರುದೆ ತೆರೆಯೋ ಬಾಗಿಲನು ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ.
ಹಾಗಾದ್ರೆ ಈತಿನಾರು? ಛೈ ಮಹಾವಿಷ್ಣುವೆ, ನೀನು ನನ್ನನ್ನು ಮೋಸ ಮಾಡಲು ಬಂದೆಯ. ನನ್ನ ಪತಿರತನಕ್ಕೆ ಭಂಗವನ್ನು ತಂದೆಯ. ನನ್ನ ಶೀಲವನ್ನು ಕೆಡಿಸಿದೆಯ. ಪ್ರಾಣೇಶ್ವರ, ನಿನಗೆ ನಾನೇ ಮೋಸ ಮಾಡಿಬಿಟ್ಟಿನಲ್ಲ. ಛೀ ದುರಾತ್ಮ, ನಿನ್ನ ಅಂತರಾತ್ಮವು ನಿನಗೆ ಒಪ್ಪುವುದೇ? ಪತಿರಥ ಶೀಲಕ್ಕೆ ಕೈ ಹಾಕಿರುವೆಯಲ್ಲ, ಇಂದಿನಿಂದ ನೀನು ಶಿಲೆಯಾಗಿ ಹೋಗು. ಇದೇ ಈ ಬೃಂದೆ ಶಾಪ. ಏನ್ ಈ ರೀತಿ ಆಯಿತು? ಶಂಕರ, ದೀನರ ಅಭಯಂಕರ, ದೇವ ಭಕ್ತರ ಪುರನಾದ ಕರುಣಾಕರ. ಶಂಕರ, ದೀನರ ಅಭಯಂಕರ, ದೇವ ಭಕ್ತರ ಪುರನಾದ ಕರುಣಾಕರ. ನನ್ನ ಪತಿಯು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ದೇವ. ನನ್ನ ಮಾಂಗಲ್ಯ ಸೌಭಾಗ್ಯವನ್ನು ಉಳಿಸು ತಂದೆ, ಉಳಿಸು. ಅಮ್ಮ ಲಕ್ಷ್ಮೀದೇವಿ, ವೃಂದೆಯು ಪತಿರಥ ಭಂಗ ಮಾಡಿದ್ದರಿಂದ ನಿನ್ನ ಪತಿಯು ಶಿಲೆಯಾದನು. ಆ ವೃಂದೆಯನ್ನು ಬೇಡಿಕೋ, ಅನಂತರ ನಾನು ಬರುವೆನು. ಪರಮೇಶ್ವರ. ಪಾರ್ವತಿ, ನೀನು ಸಹ ಬರೋಳ. ಹಾಗೆ ಆಗಲಿ ಸ್ವಾಮಿ. ನನ್ನ ಸ್ವಾಮಿ ಮರಣ ವಾರ್ತೆಯನ್ನು ಹೇಳಲು ಬಂದಿರುವೆಯಾ? ಹೇಳು, ಬೇಗನೆ ಹೇಳು. ಮಹಾಪರಾಕ್ರಮಶಾಲಿಯಾದ ನನ್ನ ಪ್ರಾಣೇಶ್ವರನ ಮರಣ ವಾರ್ತೆಯನ್ನು ಹೇಳು. ಮುಂದ ನಿನ್ನ ಪತಿಯ ಅಪರಾಧವನ್ನು ಕ್ಷಮಿಸಿ ನಿತ್ಯ ಕೈವೇಲವನ್ನು ಕರುಣಿಸಿರುವೆನು. ನಿನ್ನ ಇಷ್ಟವೇನು ತಿಳಿಸು ತಾಯಿ. ನೀನು ಮಹಾಪುತ್ರತೆ, ಮಹಾಸುಗುಣೆ. ಅರಿಯದೆ ಮಾಡಿದ ನನ್ನ ಪತಿ ಅಪರಾಧವನ್ನು ಮುಟ್ಟಿಸಿ ಶಾಪವನ್ನು ತೆಗೆದುಕೊಂಡ
ಶಿವಸತಿಯರಿಗೆ ಇದೋ ನಮಸ್ಕರಿಸುವೆನು. ನನ್ನ ಪ್ರಸಾದ ನಿನ್ನ ಪತಿಯು ದಹಿಸಿರುವ ಸ್ಥಳದಲ್ಲಿ ಅದನ್ನು ಹಾಕುವೆನು. ಅಲ್ಲಿ ಆ ಶೀತವೆಂಬ ಪದಾರ್ಥದಿಂದ ತುಳಸಿ ಗಿಡವಾಗಿ ಹುಟ್ಟಿ ಶಿಲೆಯಾಗಿ ನಿಂತಿರುವ ವಿಷ್ಣುವಿನ ಪಾದವನ್ನು ಸೋಕಲು ಶಾಪ ವಿಮೋಚನೆಯಾಗುವುದು. ಬೃಂದಾವನವೆಂಬ ಹೆಸರಿನಿಂದ ಪತಿವ್ರತೆ ಎಲ್ಲರೂ ಪೂಜಿಸುವಂತಾಗಿ ಆ ಚಂದ್ರಾರ್ಕವಾಗಿ ಬೆಳಗಲಿ. ತಥಾಸ್ತು. ಧನ್ಯನಾದೆನು. ಶ್ರೀಹರಿ, ನಿನಗೆ ಮಂಗಳವಾಗಲಿ. ವಾದ್ಯಗೋಷ್ಠಿ ಎಲ್ಲರಿಗೂ ಹಾಗೂ ನಾಟಕವನ್ನು ಪೂರ್ತಿ ವೀಕ್ಷಿಸಿದ ಮೃತ್ಯುಂಜಯ ಸ್ವಾಮೀಜಿಯವರಿಗೂ ಕಾರ್ಯಕ್ರಮ ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾಪ್ರೇಮಿಗಳಿಗೂ ಈ ನಾಟಕ ಮಂಡಳಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಡಿಯೋ ಹೋಯ್ತದ ಬೇಡ. ಆನಂದಾಚಾರ್ರು ಎಲ್ಲಪ್ಪ ಸೋಮಣ್ಣ ಎಲ್ಲರೂ
ಅದು ಇದು ಖರ್ಚು ಉಂಟಾಗ್ಬಿಟ್ಟದೆ. ಎಲ್ಲಿದಪ್ಪ ಅದನ್ನ ಆನಂದಾಚಾರ್ಯ ಇಲ್ಲ ಬುಕ್ ಇಸ್ಕೊಬಿಡ್ಬೋದು. ಯಾರು ಯಾರು ಪಾತ್ರಧಾರಿ ಹೋಗ್ಬಿಡ್ರಿ. ಜೋಡಿಸ್ತಾರೆ ಚೇರ್ಗಳು ಜೋಡಿಸ್ತಾರೆ. ಎಲ್ಲ ಬಂದ್ರಪ್ಪ ಚೇರ್ಗಳಿಗೆ ಬಂದ್ಬಿಡಿ ಪ್ರಜಾಪತಿ ಎಲ್ಲ ಹಂಗಾರೆ. ಎರಡು ಸಮತ್ ಹೋಗ್ತವೆ. ಅದು ಓಕೆ ಇದು ಓಕೆ ಆಯ್ತಾ? ಆಯ್ತು. ನಾವು ಹಬ್ಬದಲ್ಲಿ ಎಲ್ಲಿ ಗಂಟೆ ಉದ್ದ ತುಂಡ ಇದ್ದೇ ಇರ್ತದೆ. ಎಲ್ಲಿ ಗಂಟ ಹೋದ್ರು ಉದ್ದ ತುಂಡ ಎಲ್ಲ ಇರ್ತದೆ. ಅವೆಲ್ಲ ಕಟ್ಕೊಳ್ಳಿಕ್ಕೆ ನೀರು ಬಿಟ್ಟಾರೆ, ಕೆರೆಗೂ ಬಿಟ್ಟಾರೆ, ಬಿಟ್ಟಾದೆ ಕೆರೆಗೂ ಬಿಟ್ಟಾರೆ. ಇಬ್ರು ಬರ್ತಾರೆ. ಹೌದಾ? ಅಲ್ಲ ನೀರು ಇಷ್ಟೊಂದು ಬಾಟು ಇದ್ಕೊಂಡು ನಮಗೆ ಮಾಡ್ಬಿಟ್ರು. ಇಲ್ಲಿ ಬರೋದು ಎತ್ಕೊಳ್ಳೋದು ನೀರು ಎಲ್ಲ ಹೊರಗಡೆ ಇಲ್ಲಿ ಬಂದು ಕುಡಿದ್ಬಿಟ್ಟು ನಾಟಕ ನಾಟಕ ನಾಟಕ. ಅವ್ರು ಯಾರು ಮಹಾತ್ಮನಾರ್ಕೊಂಡು ವಿಶ್ವಮ್ಮ ಬಿಟ್ಟಿದ್ದಂತೆ. ನನ್ನ ದಾಟ್ಲ ಅದು ಬಿಟ್ಕೊಡು ಅಂತ ಬಂಡವಾಳ ಆಯ್ತು ಇಲ್ಲ ಅವರೇ ವಿಕ್ರಮನ ಪಾತ್ರ ಆಡಿಸ್ಬೇಕಾಗಿತ್ತು ಅಂತ ಏನು ಹೇಳ್ದ ಎಷ್ಟೋ ಸಮಯ ಇಲ್ಲಿ ವಿಕ್ರಮನ ಪಾತ್ರ ಆಡ್ಬಿಟ್ಟು ಯಾರನ್ನ ಆಡ್ಸಕ್ಕೆ ಬಂದಿರೋದು ತುಂಬ ಕೂತ್ಕೊ ಹೋಗುವಂತ. ದುಂಡಮ್ಮ ಏನಮ್ಮ ಜಲೇಂದ್ರನ್ ತಾಯಿ ನಿನ್ನೂ ನಾನು ಹಾಕ್ಬೇಕಾಯ್ತಲ್ಲಮ್ಮ. ಹೆಂಗಮ್ಮ ಓ ಬಾರ ಮೇಲೆ ಒಂದು ಸಾಲ ಹಾಕ್ತೀವಿ. ಒಂದ್ಸಲ ಮಧ್ಯೆ ಬರ್ತೀನಿ. ಸುಮಾರು ಆಯ್ತು ನಾಟಕ ಚೆನ್ನಾಗಾಗಲ್ಲ. ಮಗ ಮಗ ತಾಯಿ ರಾಜೇಂದ್ರನ್ ತಾಯಿ ಸಾತ್ಕ ಆಯ್ತು ಹೋಗಮ್ಮ. ತಾಯಿ ಸರ್ ಅವ್ರಿಗೊಂದು ಸಾಲ ಹಾಕ್ಬೇಕಾಯ್ತು ಸರ್ ನಾವು ಅಲ್ವಾ? ತಾಯಿ ಮಕ್ಕಳು ಆಡಿದ್ರಲ್ಲ, ಹಾಕ್ಬೇಕಾಗಿತ್ತು. ಆ ತಾಯಿ ಎತ್ತ ಮಕ್ಕಳು ಆಡಿದ್ರಲ್ಲ. ಅವ್ರು ಯಾರೋ ಬಂದು ಜಲೇಂದ್ರ ಏನ್ ಆಡ್ದ ನೀನ್ ಚೆನ್ನಾಗಿ ಆಡ್ತಾ ಕೂತವ್ರೆ. ಆಡಿದ್ರು ಜಲೇಂದ್ರ ನಾಟ ಇಲ್ಲ ನೀವು ಪಿಕಪ್ ಆಯ್ತೀವಿ ಇವತ್ತು ದಬಾಯಿಸ್ಕೊಂಡು ಗೆಟ್ ಪೂಜೆಗಿಂತ ಇವತ್ತು ಇಬ್ರು ಅಷ್ಟೇ
ಇಬ್ಬರು ಓಕೆ. ಗಡಿಯಾರಲ್ಲೇ ಕೂತಿದ್ರು ಬಂದು. ಹೌದಾ? ಅಯ್ಯ ನಮ್ಮ ಮಾವ ಆಡ್ತಾರೆ. ಹೀಗೆ ಎದ್ದೋದ್ರು. ಅದಕ್ಕೆ ಗರಕಿತ್ತು ಹೊಡ್ಬಿಡೋರು. ಚೆನ್ನಾಗಿ ಈಗ ಒಂದು ಟೀ ಹಾಕಿದ್ರೆ ಇನ್ನೂ ಟೀ ಗೊಸಿ ಬೇಕಾಗಿತ್ತು. ಟೀ ಆಗೈತೆ ಎಲ್ಲ ಇನ್ನೂ ಕೂತದ್ರ